ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿಗುರು ಅಕಾಡೆಮಿ ಆಫ್ ಇಂಗ್ಲಿಷ್ ಶಿಕಾರಿಪುರ. ಸ್ನೇಹಿತರೆ, ಈ ದಿನ ಏನು ಸಿವಿಲ್ PC ಎಕ್ಸಾಮ್ ನಡೀತು, ಈ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋದಾದ್ರೆ ಮೆಂಟಲ್ ಎಬಿಲಿಟಿಯಿಂದ ನೋಡಿ, ಮೆಂಟಲ್ ಎಬಿಲಿಟಿಯಿಂದ ನಮಗೆ 15 ಕ್ವಶನ್ಸ್ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ಮೆಂಟಲ್ ಎಬಿಲಿಟಿಯಿಂದ. ನೆಕ್ಸ್ಟ್ ಅದಾದ್ಮೇಲೆ ಈ ಒಂದು ಕರೆಂಟ್ ಅಫೇರ್ಸ್ ಇಂದ ನಮಗೆ 15 ಕ್ವಶನ್ಸ್ ಬಂದಿದೆ. ನೆಕ್ಸ್ಟು ಈ ಒಂದು ಪೊಲಿಟಿಯಿಂದನೂ ಕೂಡ 14 ಕ್ವಶನ್ಸ್ ಬಂದಿದೆ. ಸೈನ್ಸ್ ಇಂದ ನಮಗೆ 10 ಕ್ವಶನ್ಸ್ ಬಂದಿರುತ್ತೆ. ಸೈನ್ಸ್ ಮೀನ್ಸ್ ಸಾಮಾನ್ಯ ಜ್ಞಾನ, ಸೈನ್ಸ್ ಅಲ್ಲ, ಸಾಮಾನ್ಯ ಜ್ಞಾನದಿಂದ 10 ಕ್ವಶನ್ಸ್ ಬಂದಿರುತ್ತೆ. ಸೈನ್ಸ್ ಇಂದ ನಮಗೆ 20 ಕ್ವಶನ್ಸ್ ಬಂದಿರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೇರಿ. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಈ ಭೂಗೋಳಶಾಸ್ತ್ರದಿಂದ ನಮಗೆ ಕೇಂದ್ರ ಮತ್ತೆ ಕರ್ನಾಟಕ ಅಂದ್ರೆ ಸೆಂಟ್ರಲ್ ಮತ್ತೆ ಕರ್ನಾಟಕದಿಂದ ನಮಗೆ ಸುಮಾರು 10 ಕ್ವಶನ್ಸ್ ಬಂದಿರ್ತವೆ. ನೆಕ್ಸ್ಟ್ ಅದಾದ್ಮೇಲೆ ಈ ಒಂದು ಇತಿಹಾಸದಿಂದ 16 ಕ್ವಶನ್ಸ್ ಬಂದಿರ್ತವೆ. ಟೋಟಲ್ 100 ಮಾರ್ಕ್ಸಿನ ಒಂದು ಪೇಪರ್ ಇದಾಗಿರುತ್ತೆ. ಈ ಒಂದು ಪೇಪರ್ನ ನಾವು ಅನಾಲಿಸಿಸ್ ಮಾಡೋದಾದ್ರೆ ನೋಡಿ, ನಾನು ನಿಮ್ ಜೊತೆ ಬರೀ ಆನ್ಸರ್ ಅನ್ನ ಹಂಚ್ಕೊಳ್ತಾ ಹೋಗ್ತೀನಿ. ಯಾಕೆಂದ್ರೆ ಎಕ್ಸ್ಪ್ಲನೇಷನ್ ಮಾಡಕ್ಕೆ ಟೈಮ್ ಇಲ್ದಿರೋ ಕಾರಣದಿಂದ ನಿಮಗೆ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಫಸ್ಟ್ ಕ್ವಶನ್ ನೋಡಿದಾಗ ನಮಗೆ ಅನ್ಸುತ್ತೆ ಏನಂತ ಹೇಳಿದ್ರೆ, ಈ ಒಂದು ಕ್ವಶನ್ ಮೋಸ್ಟ್ ಗ್ರೇಸ್ ಸಿಗ್ಬೋದು ಅಂತ. ಯಾಕೆಂತ ಹೇಳಿದ್ರೆ ಇಲ್ಲಿ ಆ ಕ್ರೋಮೋಸೋಮ್ ಸಂಖ್ಯೆ ಇದೆಯಲ್ಲ, ಇದೇನಾಗುತ್ತೆ ಅಂತ ಹೇಳಿದ್ರೆ 45 ಇರಬೇಕು. ಇದು 45 ಅನ್ನೋ ಆಪ್ಷನ್ ಎಲ್ಲೂ ಕೂಡ ಇಲ್ಲದೆ ಇರೋದ್ರಿಂದ ಈ ಫಸ್ಟ್ ಕ್ವಶನ್ಗೆ ಗ್ರೇಸ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಓಕೆ. ನೆಕ್ಸ್ಟ್ ಕ್ವಶನ್ ಓದೇ ಬಿಡ್ತೀನಿ. ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ ಅಂತ ಇದೆ. ಕ್ರೋಮೋಸೋಮ್ಗಳ ಸಂಖ್ಯೆ 48 ಆಗುವುದರಿಂದ, ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗುವುದರಿಂದ, ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ, 21ನೇ ಜೋಡಿಯಲ್ಲಿ ಒಂದು ಕ್ರೋಮೋಸೋಮ್ ಹೆಚ್ಚಳ ಅಂತ ಇದೆ. ಮತ್ತೆ ಇಲ್ಲಿ 47 ಆಗೋದರಿಂದ ಒಂದು ಎಕ್ಸ್ ಕ್ರೋಮೋಸೋಮ್ ಹೆಚ್ಚಾಗೋದರಿಂದ ಅಂತ ಇದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಕ್ವಶನ್ಗೆ ಆ ಟರ್ನರ್ ಸಿಂಡ್ರೋಮ್ ಇದೆಯಲ್ಲ, ಒಂದು ಎಕ್ಸ್ ಕ್ರೋಮೋಸೋಮ್ ಕೊರತೆಯಿಂದ ಉಂಟಾಗುತ್ತೆ. ಅಲ್ಲಿ 45 ಈ ರೀತಿ ಇರುತ್ತೆ. 45 ಈ ರೀತಿ ಆನ್ಸರ್ ಇರಬೇಕಾಗಿತ್ತು, ಇಲ್ಲ. ಸೊ ಹಂಗಾಗಿ ಗ್ರೇಸ್ ಸಿಗ್ಬೋದು ಅನ್ನೋದು ಇಲ್ಲಿ ಒಂದು ಕುತೂಹಲ ಇದೆ ನಿಮಗೆ. ಓಕೆ. ನೆಕ್ಸ್ಟ್ ಎರಡನೇ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ, ಈ ಕೆಳಗಿನ ಯಾವ ಮೈಕ್ರೋಬ್ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರೆ ಅಂತ ಇದೆ. ನೋಡಿ, ಮೈಕ್ರೋಬ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಗೊತ್ತಿದೆ, ಇದೊಂದು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾದಂತಹ ಆಹಾರ. ಇದು ಗಗನಯಾತ್ರಿಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅವರು ಏನು ಅಲ್ಲಿ ಡೈಲಿ ಕಿಚನ್ ಇರೋದಿಲ್ಲ ಅವರಿಗೆ ಆಹಾರ ಮಾಡ್ಕೊಂಡು ತಿನ್ನಕ್ಕೆ. ಸೊ ಇದು ಆನ್ಸರ್ ಆಗುತ್ತೆ ಇದಕ್ಕೆ. ಸ್ಪೈರೋಲಿನಾ ಅಂತ ಹೇಳಿ, ಸ್ಪೈರೋಲಿನಾ ಅನ್ನೋದು ಇದಕ್ಕೆ ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಮೀನಮಾಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಆರ್ಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ ಡ್ಯಾಶ್ ಮಾಲಿನ್ಯದಿಂದ ಮಾನವ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುತ್ತದೆ ಅಂತ ಇದೆ. ಈ ಕ್ವಶನಿಗೆ ಯಾವ್ದಪ್ಪ ಆನ್ಸರ್ ಅಂತ ಹೇಳಿದ್ರೆ, ಈ ಮೀನಮಾಟ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ, ಪಾದರಸ ಅಂತ ಹೇಳಿ. ಯಾವುದು? ಪಾದರಸ ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ. ನೆಕ್ಸ್ಟ್, ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅಂತ ಹೇಳಿ ಕರಿತೀವಿ. ಈ ಒಂದು ಕ್ವಶನಿಗೆ ನೋಡಿ, ಡೀಸೆಲ್ ಮತ್ತು ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ ಅಂತ ಇದೆ. ಈ CNG ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ CNG ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಕಡಿಮೆ ವೆಚ್ಚದ್ದಾಗಿರುತ್ತದೆ ಹಾಗೂ ಕಲಬೆರಕೆ ಮಾಡುವುದು ಕಷ್ಟ. ನೋಡಿ, ಪೆಟ್ರೋಲ್ ಅಲ್ಲಿ ನಾವು ಕಲಬೆರಕೆ ಮಾಡಬಹುದು, ಡೀಸೆಲ್ ಅಲ್ಲಿ ಕಲಬೆರಕೆ ಮಾಡಬಹುದು, ಆದ್ರೆ CNG ಅಲ್ಲಿ ಕಲಬೆರಕೆ ಮಾಡಕ್ಕೆ ಆಗಲ್ಲ ನಮಗೆ. ಸೊ ಈ ಒಂದು ಕ್ವಶನಿಗೆ ನಾವು ಇಲ್ಲಿ ಮುಖ್ಯ ಕಾರಣ ಗುರುತಿಸಿ ಅಂತ ಇದೆ. ಹೆಚ್ಚು ಪರಿಣಾಮಕಾರಿ ಉರಿಯುತ್ತದೆ, ಹೌದು, ಸರಿ. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಗ್ಗವಾಗಿದೆ,
ಹೌದು, ಪೆಟ್ರೋಲ್ ಡೀಸೆಲ್ಗಿಂತ ಕಮ್ಮಿ ರೇಟು. ನೆಕ್ಸ್ಟ್ ಅದಾದ್ಮೇಲೆ CNG ನಿರಂತರವಾಗಿ ಮತ್ತು ಅಡೆತಡೆಯಿಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ. ಇದು ತಪ್ಪು. ಸುಲಭವಾದ ಕೆಲಸ ಅಲ್ಲ ಇದು. ಇದು ತುಂಬಾ ಕಠಿಣವಾದ ಕೆಲಸ. ಸೊ ಕಲಬೆರಕೆ ಮಾಡುವುದು ಮತ್ತು ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ ಅಂತೇಳಿ. ಸೊ ಈ 3 ಸರಿ ಇದೆ. ಸೊ ಆಪ್ಷನ್ ಯಾವ್ದಿದೆ ಇದರಲ್ಲಿ ನೋಡ್ಕೊಂಬರೋಣ. ಎ ಸರಿ ಇದೆ, ಇಲ್ಲೂ ಎ ಸರಿ ಇದೆ. ಓಕೆ, ಎ ಇರೋದು ಬೇಕು ನಮಗೆ. ABD ಇದು ಕರೆಕ್ಟ್ ಆದಂತ ಆನ್ಸರ್ 2 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಅಂತ ಕೊಟ್ಟಿದ್ದಾರೆ ನೋಡಿ. ಮೀನಿನ ಎಣ್ಣೆ ಅಂತ ಅಂತ ಅನ್ಕೊಂಡ್ಬಿಟ್ರೆ ಗೊತ್ತಾಗ್ಬೇಕು ನಿಮಗೆ. ಅಲ್ಲಿ ವಿಟಮಿನ್ ಇರಲ್ಲ, ಶರ್ಕರ ಪಿಷ್ಟಗಳಿರಲ್ಲ, ಮತ್ತೆ ಒಲಿಗೋ ಸ್ಯಾಕರೈಡ್ಸ್ ಇರಲ್ಲ, ಒಮೆಗಾ 3 ಇರುತ್ತೆ. ಮೀನಿನ ಎಣ್ಣೆಯಲ್ಲಿ ತುಂಬಾ ಒಮೆಗಾ 3 ಮತ್ತೆ ಫ್ಯಾಟಿ ಆಸಿಡ್ಗಳಿರುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗಳ ಉದಾಹರಣೆಯಾಗಿದೆ ಅಂತ ಇದೆ. ಈ ಕೆಳಗಿನ ಎಲೆಗಳಲ್ಲಿ ಯಾವುದು ಮಾರ್ಪಾಡಾದ ಎಲೆಗಳ ಉದಾಹರಣೆಯಾಗಿದೆ ಅಂತ ಹೇಳಿ ನೋಡಿ. ಈ 6ನೇ ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ಇಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಈರುಳ್ಳಿ ಮತ್ತೆ ಕ್ಯಾಕ್ಟಸ್ ಅಂತ ಇದೆ, ಬಟಾಣಿ ಶುಂಠಿ ಅಂತ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಇದೆ. ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತೆ ಕ್ಯಾಕ್ಟಸ್ ಅಂತ ಇದೆ. ಇಲ್ಲಿ ಈರುಳ್ಳಿ ಎಲೆಗಳು ಏನಾಗ್ತವೆ ಅಂತ ಹೇಳಿದ್ರೆ, ಆಹಾರ ಸಂಗ್ರಹಿಸುವಂತೆ ರೂಪುಗೊಳ್ಳುತ್ತವೆ. ಮತ್ತೆ ಕಳ್ಳಿ ಎಲೆಗಳು ಮುಳ್ಳುಗಳಾಗಿ ರೂಪಾಂತರಗೊಳ್ಳುತ್ತವೆ. ಅಲ್ಲಿಗೆ ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದನೇದೇ ಕರೆಕ್ಟ್ ಆನ್ಸರ್. ಇಲ್ಲಿಗೆ ಈರುಳ್ಳಿ ಮತ್ತೆ ಕಾಕ್ಟಸ್ ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ಇಲ್ಲಿ ಈರುಳ್ಳಿನೂ ಕೂಡ ಅದೇನಾಗುತ್ತೆ ಅಂತ ಹೇಳಿದ್ರೆ ಸಿಪ್ಪೆಯಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ಎಲೆಗಳಾಗಿ ಕನ್ವರ್ಟ್ ಆಗುತ್ತೆ. ಕ್ಯಾಕ್ಟಸ್ ಕೂಡ ಇದು ಎಲೆಗಳಂತೆ ಮುಳ್ಳು ಇರ್ತಾವೆ ಅಷ್ಟೇ, ಆದ್ರೆ ಎಲೆಗಳಂತೆನೆ ಇರುತ್ತೆ. ಸೊ ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಅವು ಎಲೆಗಳ ತರ ಕಾಣಲ್ಲ ನೋಡಿ. ಕ್ವಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲೆಗಳ ತರ ಕಾಣಲ್ಲ, ಆದ್ರೆ ಆ ತರ ಇರ್ತವೆ, ಎಲೆಗಳ ತರ ಮಾರ್ಪಾಡಾಗಿರ್ತವೆ. ಅವನ್ನೇ ನಾವು ಎಲೆ ಅನ್ಕೋಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ 7ನೇ ಕ್ವಶನ್, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದಾದ ಈ ಸ್ಥಿತಿಯ ಹೆಸರು ಅಂತ ಇದೆ ನೋಡಿ. ಈ ಒಂದು ಕ್ವಶನಿಗೆ 7ನೇ ಕ್ವಶನ್ಗೆ ಇದೆಯಲ್ಲ, ಇದಕ್ಕೆ ಹಿಮೋಡಯಾಲಿಸಿಸ್ ಅಲ್ಲ, ಯುರೋಮಿಯಾ ಅಂತ ಹೇಳಿದ್ರೆ ಹೌದು, ಯುರೋಮಿಯಾನೇ ಆನ್ಸರು. ಮೂತ್ರಪಿಂಡ ಕಲ್ಲು ಅಂತ ಹೇಳಿದ್ರೆ ಅಲ್ಲ, ಇದು ನೆಫ್ರೈಟಿಸ್ ಅಂತ ಹೇಳ್ಕೊಡಿದ್ರೆ ಅಲ್ಲ. ಸೊ ಆಪ್ಷನ್ 2 ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ 2. ನೆಕ್ಸ್ಟ್, ಜೆಲ್ ವಿದ್ಯುತ್ ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂತ ಇದೆ. ಈ ಒಂದು 8ನೇ ಕ್ವಶನ್ ನೋಡಿ. ಈ DNA ರಚನೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಋಣಾತ್ಮಕ ವಿದ್ಯುದಾವೇಶಗಳು ಹೊಂದಿರುವುದರಿಂದ ಜೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಧನಾತ್ಮಕ ದ್ರವದ ಕಡೆಗೆ ಚಲಿಸುತ್ತದೆ ಅಂತ ಆಗ್ಬೇಕು. ಇಲ್ಲಿ ಇದು ಋಣಾತ್ಮಕ ಅಂತ ಇದೆ, ತಟಸ್ಥವಾಗಿರಲ್ಲ, ಎದುರುಚಿತಕ್ಕ ಅಲ್ಲ, ಇದು ಧನಾತ್ಮಕ ಎಲೆಕ್ಟ್ರೋಡ್ ಆಗುತ್ತೆ. ಅದು ಏನಾಗುತ್ತೆ, DNA ಋಣಾತ್ಮಕವಾಗಿರೋದ್ರಿಂದ ಅದು ಆ ವಿರುದ್ಧ ದಿಕ್ಕು ಧನಾತ್ಮಕದಲ್ಲಿ ಚಲಿಸುತ್ತದೆ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. 9ನೇ ಕ್ವಶನ್, ಈ 9ನೇ ಕ್ವಶನ್ ನೋಡಿ, ಗ್ರಹಗಳು ಕೊಟ್ಟಿದ್ದಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಅದರ ಭ್ರಮಣೆಯ ಅವಧಿ ಕೊಟ್ಟಿದ್ದಾರೆ ನೋಡಿ. ಗುರುಗೆ 12 ವರ್ಷ ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಶನಿಗೆ 29 ವರ್ಷ. ಎಲ್ಲಿದೆ, ಇಲ್ಲಿದೆ ನೋಡಿ, 29 ವರ್ಷ. ನೆಕ್ಸ್ಟ್ ಅದಾದ್ಮೇಲೆ ಯುರೇನಸ್ 84 ವರ್ಷ. ನೆಕ್ಸ್ಟ್ ನೆಪ್ಚೂನ್ ಇದೆಯಲ್ಲ, ಇದು 165 ವರ್ಷ. ಸೊ ಈ ಆಪ್ಷನ್ ಎಲ್ಲಿದೆ ಈ ಕೆಳಗಿನಲ್ಲಿ ಅಂತ ಹೇಳಿದ್ರೆ, 1 ಗುರು 2, ಎ 2 ಎಲ್ಲಿದೆ. ಸೊ ಆಪ್ಷನ್ 4 ಇದೆಯಲ್ಲ, ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ಆಪ್ಷನ್ 4 ಇದೆಯಲ್ಲ, ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ 10ನೇ ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ ಅಂತ ಇದೆ ಹೇಳಿಕೆ. ಹೇಳಿಕೆ 2 ನೋಡಿದ್ರೆ, ಇವಾಗ ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತ ಇದೆ ನೋಡಿ. ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ
ವಿವರಣೆ ಒಂದು ಸರಿಯಾಗಿದೆ, ಅಂದ್ರೆ ಹೇಳಿಕೆ ಎರಡು ಇದೆಯಲ್ಲ, ಇದು ತಪ್ಪಾಗಿದೆ. ಇಲ್ಲಿ ಸಂಪರ್ಕಿಸಲಾಗಲ್ ಅಂತ ಇರಬೇಕಾಗಿತ್ತು, ಇದು ಜೋಡಿಸಲಾಗಿಲ್ಲ ಅಂತ ಇರಬೇಕಾಗಿತ್ತು, ಜೋಡಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಯಾವ್ದಿದೆ? ಒಂದು ಸರಿ ಎರಡು ತಪ್ಪು ಅಂತ ಹೇಳಿ. ಒಂದು ಸರಿಯಾಗಿದೆ ಹೇಳಿಕೆ, ಎರಡು ತಪ್ಪಾಗಿದೆ. ಸೊ ಆಪ್ಷನ್ 3 ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ವಿವರಣೆ 3 ಇದೆಯಲ್ಲ, ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಓಕೆ, CPS ಬೆಂಬಲಿತ. CPS ಬೆಂಬಲಿತ ಅಂತ ಏನಿದು? ಒಂದು ನಿಮಿಷ. ಈ ಒಂದು ಕ್ವಶನ್ 11ನೇ ಕ್ವಶನ್ಗೆ ನೋಡಿ, CPS ಬೆಂಬಲಿತ ಜಿಯೋ ಅಗ್ಮೆಂಟೆಡ್ ನ್ಯಾವಿಗೇಷನ್ ಅಂದ್ರೆ ಗಗನ್ ಅಂತ ಹೇಳಿ ಒಂದು ಉಪಗ್ರಹ ಆಧಾರಿತ ಅಗ್ಮೆಂಟೇಷನ್ ಸಿಸ್ಟಮ್ ಅಂದ್ರೆ SBAS ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸೋದು ಯಾರು ಅಂತ ಹೇಳಿದ್ರೆ, ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸೋದು ಯಾರಪ್ಪ ಅಂತ ಹೇಳಿದ್ರೆ ಇಸ್ರೋ ಮತ್ತೆ AAI ಅಂತ ಹೇಳಿ. AAI ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸುರುಳಿ ಆಕಾರದಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ. ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಇದೆಯಲ್ಲ, ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ಮಿಶ್ರಲೋಹದ ರೋಧ ಶಿಥಿಲತೆಯು ಅದರ ಘಟಕದ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ ಅಂತ ಹೇಳಿ ಆನ್ಸರ್ ಸ್ನೇಹಿತರೆ. ಈ 13ನೇ ಕ್ವಶನ್ ನೋಡಿ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡವಾಗಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೇನೆಂದರೆ, ಇಲ್ಲಿ ಸುರೇಶ್ ದಿನ ರಾತ್ರಿ ಆ ಒಂದು ಊಟ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆನ್ಸರ್ ನೋಡೋಣ ಒಂದೇ ಸರಿಗೆ. ಮೊಸರು ತಾಮ್ರದೊಂದಿಗೆ ವರ್ತಿಸುತ್ತದೆ. ಅರ್ಥ ಆಗ್ತಿದ್ಯಾ? ಅದು ವರ್ತಿಸೋದ್ರಿಂದ ಅದರಲ್ಲಿರ್ತಕ್ಕಂತಹ ಅಂಶಗಳು ಮೊಸರಿಗೆ ಸೇರ್ಕೊಂಡು ಅವನಿಗೆ ಹೊಟ್ಟೆ ನೋವು ಕಾರಣ ಆಗುತ್ತೆ. ನೆಕ್ಸ್ಟ್ 14ನೇ ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಈ 14ನೇ ಕ್ವಶನ್ಗೆ ಆಮ್ಲಗಳ ರುಚಿ ಕಹಿಯಾಗಿರುತ್ತದೆ ಹೇಳಿಕೆ 2 ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿರುತ್ತದೆ ಅಂತ ಇದೆ. ನೋಡಿ, ಹೇಳಿಕೆ 1 ಹೇಳಿಕೆ 2 ಎರಡೂ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕ್ವಶನ್ಗೆ ಯಾಕಪ್ಪ ಇದು ಸರಿಯಾಗಲ್ಲ ಅಂತ ಹೇಳಿದ್ರೆ, ಆಮ್ಲಗಳು ಕಹಿಯಾಗಿರಲ್ಲ, ಪ್ರತ್ಯಾಮ್ಲಗಳು ಕೂಡ ಹುಳಿಯಾಗಿರಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ 15ನೇ ಕ್ವಶನ್ ಹೊಂದಿಸಿ ಬರೆಯಿರಿ. CUZN, CUSN, PBSN, NaHG ಅಂತ ಇದೆ. ಇಲ್ಲಿ ಪಟ್ಟಿ 1ರಲ್ಲಿ ಅದರದ್ದು ಒಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ, ಅದರದ್ದು ಇದೇನೋ ಕೊಟ್ಟಿದ್ದಾರೆ, ಏನೋ ಮಿಕ್ಸ್ಚರ್ ಏನಾಗುತ್ತೆ ಅಂತ ಹೇಳಿ, ಅವೆರಡು ಸೇರಿದ್ರೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ, ಎ ಕಾಪರ್ ಮತ್ತೆ ಜಿನ್ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಕಾಪರ್ ಮತ್ತೆ ಜಿನ್, ಸಾರಿ ಇದಾಗಬೇಕು ಇದಕ್ಕೆ. ಕಾಪರ್ ಮತ್ತೆ ಜಿನ್ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡಾಗುತ್ತೆ, ಹಿತ್ತಾಳೆ ಆಗುತ್ತೆ. ಕಾಪರ್ ಮತ್ತೆ ಜಿನ್ ಸೇರಿದ್ರೆ ಏನಾಗುತ್ತೆ? ಹಿತ್ತಾಳೆ ಆಗುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಬಿ ಏನಾಗುತ್ತೆ ಅಂತ ಹೇಳಿದ್ರೆ ಕಂಚಾಗುತ್ತೆ. ಕಾಪರ್ ಮತ್ತೆ ಇದು ಸೇರಿದ್ರೆ ಕಂಚಾಗುತ್ತೆ. ನೆಕ್ಸ್ಟ್ PBSN ಸೇರಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, PBSN ಸೇರಿದ್ರೆ ಸೋಲ್ಡರ್ ಆಗುತ್ತೆ. ನೆಕ್ಸ್ಟ್ ಉಳಿದಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ, ಇದು ಅಮಲ್ಗಮ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಸೊ ಆಪ್ಷನ್ 1 ಇದೆಯಲ್ಲ, ಇದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ ಈ ಒಂದು ಕ್ವಶನ್ಗೆ, ಆಪ್ಷನ್ 1. ನೆಕ್ಸ್ಟ್ 16ನೇ ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ದೂರದರ್ಶಕದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲ ಇದಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಲೈಟ್ ಹೌಸ್ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಮ್ಲಜನಕ, ಜಲನಜನಕ ಯೂಸ್ ಮಾಡಲ್ಲ, ಸಾರಜನಕ ಮತ್ತೆ ಇಂಗಾಲದ ಡೈಆಕ್ಸೈಡ್ ಯೂಸ್ ಮಾಡಲ್ಲ, ಕ್ರಿಪ್ಟಾನ್ ಮತ್ತೆ ಎಕ್ಸಾನ್ ಅನ್ನ ಯೂಸ್ ಮಾಡ್ತೀವಿ. ಇದು ಗೊತ್ತಿರ್ಬೇಕು ನಮಗೆ.
ಇದು ಆನ್ಸರ್ ಇದಕ್ಕೆ. ಎಲ್ಲಿ ಲೈಟ್ ಹೌಸ್ಗಳಲ್ಲಿ ಕ್ರಿಪ್ಟನ್ ಮತ್ತೆ ಎಕ್ಸಾನ್ಗಳನ್ನ ಯೂಸ್ ಮಾಡ್ತೀವಿ ನಾವು. 17ನೇ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರ್ತವೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಏನ್ ಮಾಡುತ್ತೆ ಅಂತ ಕೇಳಿದರೆ, ಇಲ್ಲಿ ಗರಿಷ್ಠ ಚದುರಿಸುತ್ತದೆಯೋ, ಕನಿಷ್ಠ ಚದುರಿಸುತ್ತದೆಯೋ, ಅಥವಾ ಗರಿಷ್ಠ ವಿವರ್ತಿಸುತ್ತದೆಯೋ ಅಥವಾ ಕನಿಷ್ಠ ವಿವರ್ತಿಸುತ್ತದೆಯೋ ಅಂತ ಹೇಳಿದ್ರೆ ಕನಿಷ್ಠ ಚದುರಿಸುತ್ತದೆ. ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ 2 ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ಆಪ್ಷನ್ 2 17ನೇದಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ ಅಂತ ಇದೆ. ಈಗ ಒಂದು ಬಾವಿ ಅಥವಾ ಕೆರೆ ಕಲುಷಿತಗೊಂಡಿರ್ತದೆ, ಅದನ್ನ ಕ್ಲೀನ್ ಮಾಡಕ್ಕೆ ಯಾವ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ ಅನ್ನೋದು ಸಿಂಪಲ್ ಕ್ವಶನ್ ಇದು. ನೋಡಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಮಾಡಲ್ಲ. ಪೊಟ್ಯಾಷಿಯಂ ಪರ್ಮಂಗನೇಟ್ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಹೌದು, ಇದನ್ನೇ ಯೂಸ್ ಮಾಡೋದು. ನೀರು ಕಲುಷಿತಗೊಂಡಿದ್ರೆ ಅದನ್ನ ಸ್ವಚ್ಛ ಮಾಡಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇವೆರಡು ಕೂಡ ಅಲ್ಲ. ಓಕೆ, ನೆಕ್ಸ್ಟ್ 19ನೇ ಕ್ವಶನ್ ನೋಡೋಣ. ಇವಾಗ 19ನೇ ಕ್ವಶನ್ ಏನಿದೆ, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಈ ಒಂದು ಕ್ವಶನ್ಗೆ ನೋಡಿ, 19ನೇ ಕ್ವಶನ್ಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪಟ್ಟಿ 1 ಓದ್ಕೋಬೇಕು. ಪ್ಲಾನಿಮೀಟರ್ ಅಂತ ಇದೆ, ಪ್ಯಾಂಥೋಗ್ರಾಫ್ ಅಂತ ಇದೆ, ಬ್ಯಾರೋಮೀಟರ್ ಅಂತ ಇದೆ, ಥರ್ಮೋಮೀಟರ್ ಅಂತ ಇದೆ. ನಮಗೆ ಗೊತ್ತಿರ್ತವೆ, ಕೆಲವೊಂದು ಗೊತ್ತಿರ್ತವೆ, ಎಲ್ಲವೂ ಗೊತ್ತಿರಬೇಕು ಅಂತ ಏನಿಲ್ಲ. ಅರ್ಥ ಆಗ್ತಿದ್ಯಾ? ಎಲ್ಲವೂ ಗೊತ್ತಿರಬೇಕು ಅಂತೇನಿಲ್ಲ. ಇವಾಗ ನಮಗೆ ಥರ್ಮೋಮೀಟರ್ ಗೊತ್ತಿರುತ್ತೆ. ಥರ್ಮೋಮೀಟರ್ ಕೆಲಸ ಏನು ಅಲ್ವಾ? ಥರ್ಮೋಮೀಟರ್ ಬಗ್ಗೆ ನಮಗೆ ಗೊತ್ತಿದ್ದಾಗ ಥರ್ಮೋಮೀಟರ್ ಕೆಲಸ ಏನು ಅಂತ ಗೊತ್ತಿರುತ್ತಲ್ವಾ? ಥರ್ಮೋಮೀಟರ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, 19ನೇದು ಥರ್ಮೋಮೀಟರ್ ಈ ಇದನ್ನ ಸಾರಿ ಥರ್ಮೋಮೀಟರ್ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಉಷ್ಣಾಂಶ ಅಳೆಯಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ಏನಕ್ಕೆ ಯೂಸ್ ಮಾಡ್ತೀವಿ. ಸಾರಿ, ಉಷ್ಣಾಂಶ, ನಕ್ಷತ್ರಗಳನ್ನು ಅಳತೆ ಮಾಡೋಕ್ಕೆ, ಕ್ಷೇತ್ರವನ್ನು ಅಳತೆ ಮಾಡೋಕ್ಕೆ ಬಾರೋಮೀಟರ್ ಅಲ್ವಾ. ಎ 2 ಆಗುತ್ತೆ ಕ್ಷೇತ್ರವನ್ನು ಅಳೆಯಲು. ಪ್ಲಾನಿಮೀಟರ್ ಅಂತ ಹೇಳಿದ್ರೆ ಕ್ಷೇತ್ರ ಅಳೆಯಕ್ಕೆ ಬಳಸ್ತೀವಿ. ಪ್ಯಾಂಥೋಮೀಟರ್ ಅಂತ ಹೇಳಿದ್ರೆ ಇದನ್ನ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ನಕ್ಷೆಗಳನ್ನು ನಕಲು ಮಾಡಲು ಬಳಸ್ತೀವಿ. ಬ್ಯಾರೋಮೀಟರ್ನ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ವಾಯು ಇದನ್ನ ಅಳೆಯಕ್ಕೆ ಇದನ್ನ. ಸೊ ಆಪ್ಷನ್ 1 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ 1 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾರೆಲ್ಲ ಈ ಆನ್ಸರ್ ಬರೆದಿರಿ ಕರೆಕ್ಟ್ ಇದು. ನಮಗೆ ಒಂದು ಗೊತ್ತಿದ್ರೆ ಸಾಕು, ಉಷ್ಣ ಅಳೆಯಕ್ಕೆ ಇದನ್ನ ಬಳಸ್ತೀವಿ ಅನ್ನೋದು ಗೊತ್ತಿದ್ರೆ ನಾವು ಮುಂದಿಂದು ಈಸಿಯಾಗಿ ಬರೀಬಹುದು. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ. ನೋಡಿ, ನಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವ್ದು ಬರುತ್ತೆ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಫಸ್ಟ್ ಯಾವುದು ಇದಿದೆ ಅಂತ ಹೇಳಿ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಇವೆಲ್ಲ ಮೈಸೂರು ಕಡೆನೆ ಬರೋದ್ರಿಂದ ಫಸ್ಟ್ ನಾವು ಬಿಳಿಗಿರಿ ರಂಗನ ಬೆಟ್ಟನ ಬರೀಬೇಕು. ನೆಕ್ಸ್ಟ್ ಗೋಪಾಲಸ್ವಾಮಿ ಬೆಟ್ಟ, ನೆಕ್ಸ್ಟ್ ಮೇಲ್ಕೋಟೆ ಬೆಟ್ಟ, ನೆಕ್ಸ್ಟ್ ಚಾಮುಂಡಿ ಬೆಟ್ಟ. ಇಳಿಕೆ ಕ್ರಮದಲ್ಲಿ ಫಸ್ಟ್ ಹೈಯೆಸ್ಟ್ ಇರೋದು ಬಿಳಿಗಿರಿ ರಂಗನ ಬೆಟ್ಟ, ನೆಕ್ಸ್ಟ್ ಅದಾದ್ಮೇಲೆ ಗೋಪಾಲಸ್ವಾಮಿ ಬೆಟ್ಟ, ನೆಕ್ಸ್ಟ್ ಮೇಲ್ಕೋಟೆ, ನೆಕ್ಸ್ಟ್ ಚಾಮುಂಡಿ ಬೆಟ್ಟ. ಇದು ಒಂದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕರೆಕ್ಟ್ ಆದಂತಹ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 21ನೇ ಕ್ವಶನ್ ನೋಡಿ. 21ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಹೇಳಿ. 21ನೇ ಕ್ವಶನ್ಗೆ ನಾವು ನೋಡಿ, ಬೋರ್ಘಾಟ್ ಮುಂಬೈ ಪುಣೆ, ತಾಲ್ಘಾಟ್ ಮುಂಬೈ ನಾಸಿಕ್, ಪಾಲ್ಘಾಟ್ ರಾಸ್ಮದ್ ಮತ್ತೆ ಪಾಲಿ, ಆಗುಂಬೆ ಉಡುಪಿ ಮತ್ತೆ ಶಿವಮೊಗ್ಗ ಅಂತ ಇದೆ. ಈ ಉಡುಪಿ ಮತ್ತೆ ಶಿವಮೊಗ್ಗ ಯಾವುದು ಸರಿಯಾದ ಜೋಡಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನದರಲ್ಲಿ ಯಾವುದು ಸರಿಯಾದ ಜೋಡಿ ಅಂತೇಳಿ ಇವಾಗ ನಿಮಗೆ ಗೊತ್ತಿರುತ್ತೆ. 2 ಸರಿಯಾದ ಉತ್ತರ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನೋಡಿ,
ಎ ಸರಿಯಾಗಿದೆ. ಬೋರ್ ಘಾಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮುಂಬೈ ಮತ್ತೆ ಪುಣೆಯಲ್ಲಿ ಬರುತ್ತೆ. ಈ ಜೋಡಿ ಸರಿಯಾಗಿದೆ, ಸರಿಯಾದ ಜೋಡಿ ಇದು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಬಿ, ಒಂದು ನಿಮಿಷ, 21ನೇ ಕ್ವಶನ್ಗೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ಆಗುಂಬೆ, ಉಡುಪಿ ಮತ್ತೆ ಶಿವಮೊಗ್ಗ. ಸೊ ಆಪ್ಷನ್ ಡಿ ಬಿ ಮೀನ್ಸ್ ಸೆಕೆಂಡ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತೆ ಬಿ ಸರಿಯಾಗಿವೆ ಅಂತ ಹೇಳಿ, ಇವು ಸರಿಯಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಓಕೆ, ನೋಡೋಣ ಇದು ಗ್ರೇಸ್ ಬರ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಈ ಕೆಳಗಿರುವ ನಕ್ಷೆಯನ್ನು ಹಂಚಿಕೆಯಾಗಿರುವ ಮಣ್ಣಿನ ವಿಧಗಳನ್ನು ಗುರುತಿಸಿ ಅಂತ ಇದೆ. ನೋಡಿ, ಕರ್ನಾಟಕದ ಈ ಭಾಗ ಯಾವ ಮಣ್ಣು ಅಂತ ಹೇಳಿ, ಇಲ್ಲಿ ಯಾವ ಜಿಲ್ಲೆಗಳು ಬರ್ತವೆ ಅಂತ ಹೇಳಿ ನಾವು ಗೊತ್ತಿಟ್ಕೋಬೇಕು ಫಸ್ಟ್. ಯಾಕೆಂತ ಹೇಳಿದ್ರೆ ಯಾವ ಜಿಲ್ಲೆಗಳು ಬರ್ತವೆ ಅಂತ ಹೇಳಿದ್ರೆ ನಮಗೆ ಕರೆಕ್ಟ್ ಆದಂತ ಆನ್ಸರ್ ಬರೆಯಕ್ಕೆ ಸೆನ್ಸ್ ಆಗುತ್ತೆ. ಇಲ್ಲಿ ಉಡುಪಿ, ಮಂಗಳೂರು ಅವೆಲ್ಲ ಬರ್ತವೆ. ಸೊ ಜಂಬಿಟ್ಟಿಗೆ ಮಣ್ಣು ಇಲ್ಲಿ ಫೇಮಸ್, ಜಂಬಿಟ್ಟಿಗೆ ಮಣ್ಣು ಫೇಮಸ್. ಈ ಸಿಂಪಲ್ ಕ್ವಶನ್ ಇದು. ಈ ಕೆಳಗಿನ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಅಂತ ಇದೆ. ನೋಡಿ, ನೆಕ್ಸ್ಟ್ ಕೆಳಗೆ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರ ಜನಸಂಖ್ಯೆಯನ್ನು ಗುರುತಿಸಿ ಅಂತ ಇದೆ. ನೋಡಿ, ಈ ಕ್ವಶನ್ಗೆ 4ನೇ ಆನ್ಸರ್ ಕರೆಕ್ಟು. ಫಸ್ಟ್ ಎ ಬರ್ಕೋಬೇಕು. ಎ ಆದ್ಮೇಲೆ ಡಿ ಬರುತ್ತೆ ಫಸ್ಟ್, ನೆಕ್ಸ್ಟ್ ಡಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ 4. ಸಾರಿ, ಇದು 3, 1 2 3 4. ಸೊ ಆಪ್ಷನ್ 4 ಅನ್ನೋದು ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ಓಕೆ, ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ ಅಂತ ಹೇಳಿ. ಭಾರತದ ಜೋಡಿಗಳಿಗೆ ಸಂಬಂಧಿಸಿದ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಿ. ಇಲ್ಲಿ ಎ ಜವಾಹರ್ಲಾಲ್ ನೆಹರು ಬಂದರು, ನವಸೇನಾ ಸರಿಯಾಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಎ ಸರಿಯಾಗಿದೆ. ದೀನ್ ದಯಾಳ್ ಬಂದರು, ಕಾಂಡ್ಲ ಅಲ್ಲ. ವಿ ಓ ಚಿದಂಬರನಾರ್ ಬಂದರು, ಪಾರದೀಪ್ ಸರಿ ಇದೆ. ಕಾಮರಾಜರ್ ಬಂದರು, ಎನ್ನೋರ್ ಸರಿ ಇದೆ. ಸೊ ಒಂದು ಎ ಸಿ ಡಿ, ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ 24ಕ್ಕೆ ಸಾರಿ, ಇದು ಬಿ ಸರಿ ಇದೆ, ಮತ್ತೆ ಡಿ ಸರಿ ಇದೆ. ಸೊ ಸಿ ಸರಿ ಇಲ್ಲ. ಸೊ ಎ ಬಿ ಡಿ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಇದೆ. ನೋಡಿ, ರಾಜಸ್ಥಾನ ಮೂಲಕ ಹಾದೋಗುತ್ತೆ, ಮಧ್ಯಪ್ರದೇಶದ ಮೂಲಕ ಹಾದೋಗುತ್ತೆ, ಪಶ್ಚಿಮ ಬಂಗಾಳದ ಮೂಲಕ ಹಾದೋಗುತ್ತೆ, ಬಿಹಾರದ ಮೂಲಕ ಹಾದೋಗಲ್ಲ. ಸೊ ಆಪ್ಷನ್ 3 ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 26ನೇ ಕ್ವಶನ್ಗೆ ಬಂದ್ವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸಿಮೆಂಟ್ ಉತ್ಪಾದಕ ಘಟಕಗಳು ಮತ್ತೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ನೋಡಿ, ಎಲ್ಲೆಲ್ಲಿ ಸಿಮೆಂಟ್ ಉತ್ಪಾದನೆ ಮಾಡ್ತಾರೆ, ಎಲ್ಲಿ ಮಾಡಲ್ಲ ಅಂತ ಹೇಳಿ, ಮೀನ್ಸ್ ಘಟಕಗಳು, ರಾಜ್ಯಗಳು. ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಹೈಯರ್ಕಿ ವೈಸ್, ಮೀನ್ಸ್ ಲಾಕರಿ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ 3 ಇದೆಯಲ್ಲ ಕರೆಕ್ಟ್ ಆಗುತ್ತೆ. ಎ ಲಾಕರಿ ಎಲ್ಲಿ ಅಂತ ಹೇಳಿದ್ರೆ ರಾಜಸ್ಥಾನ, ಇಲ್ಲಿ ಸಿಮೆಂಟ್ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ವಿಜಯವಾಡ ಆಂಧ್ರ ಪ್ರದೇಶ, ರಾಮಗುಂಡಂ ಇದು ಎಲ್ಲಪ್ಪ ಅಂತ ಹೇಳಿದ್ರೆ ಒಂದು ತೆಲಂಗಾಣ, ದುರ್ಗಾಪುರ ಅಂತ ಹೇಳಿದ್ರೆ ಇದು ಪಶ್ಚಿಮ ಬಂಗಾಳ. ಗೊತ್ತಿರಬೇಕು ನಿಮಗೆ. ಓಕೆ, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಅಂತ ಕೇಳಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರುವ ಒಳನಾಡಿನ ರೈನ್ ಒಳನಾಡು ಜಲಮಾರ್ಗ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ರೈನ್ ಒಳನಾಡು ಜಲಮಾರ್ಗ.
ಈ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ 2 ನಗರಗಳ ನಡುವೆ ಸಂಪರ್ಕಿಸುತ್ತದೆ ಅಂತ ಹೇಳಿ. ಇದು ನೋಡೋಣ ಇದು. ಓಕೆ, 29ನೇ ಕ್ವಶನ್ ನೋಡಿ. ಇವಾಗ 29ನೇದಕ್ಕೆ ಆಪ್ಷನ್ ಬಿ ಮೀನ್ಸ್ ಸೆಕೆಂಡ್ ಕರೆಕ್ಟ್ ಆನ್ಸರ್ ಆಗುತ್ತೆ. ABC ಅಂತ ಹೇಳಿ. ABC ಅನ್ನೋದು ಕರೆಕ್ಟ್ ಆನ್ಸರ್. ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶಗಳನ್ನ ಗುರುತಿಸಿ ಅಂತ ಹೇಳಿ. ಎತ್ತರ, ರೇಖಾಂಶ, ಅಕ್ಷಾಂಶ ಇವು ಹವಾಮಾನಕ್ಕೆ ಪ್ರಾಬ್ಲಮ್ ಬೀರಲ್ಲ ಅಂತ ಹೇಳಿ. ಎಸ್. 30ನೇ ಕ್ವಶನ್, ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೀತಾರೆ ಅಂತ ಹೇಳಿ ಕ್ವಶನ್. ಇವು ನಗರ ಪ್ರದೇಶದಿಂದ ದೂರ ಇರೋಕ್ಕೆ ಕಾರಣದಿಂದ ಇವುಗಳನ್ನು ನಾವು ಗ್ರೀನ್ ಫೀಲ್ಡ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಗ್ರೀನ್ ಫೀಲ್ಡ್ಸ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಇದಾಗಿತ್ತು ಈ ಒಂದು ಸೆಷನ್ನ 30 ಕ್ವಶನ್ಗಳ ಒಂದು ವಿಶ್ಲೇಷಣೆ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ 30 ಕ್ವಶನ್ಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ, ಹೀಗೆ ವಾಚ್ ಮಾಡ್ತಾ ಇರ್ರಿ. ಈ ಒಂದು ಚಾನಲ್ನಲ್ಲಿ ನಾನು ನೀಡಿರ್ತಕ್ಕಂಥ ಆನ್ಸರ್ಗಳು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂಡಲ್. ಬಾಯ್ ಬಾಯ್.